ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನಾನೇನಾದ್ರೂ ಅಶೋಕ್ ಗೌಡ ಆಗಿದ್ರೆ ಕನ್ಯಾಕುಮಾರಿಯವರೆಗೂ ಕೂಡ ನೈಸ್ ಪ್ರಾಜೆಕ್ಟ್ ಆಗ್ತಾ ಇತ್ತು, ಪೂರ್ಣಗೊಳಿಸಲು ಆಗ್ಲಿಲ್ಲ. ಈಗ ಯಾಕಂತ ಹೇಳಿದ್ರೆ ನಾನು ಲಿಂಗಾಯತ ಆಗಿದ್ದೇನೆ, ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿ ಅಶೋಕ್ ಖೇಣಿ ದೇವೇಗೌಡರ ವಿರುದ್ಧ ಇದೀಗ ಕಿಡಿಕಾರಿದ್ದಾರೆ. ಗೌಡ ಆಗಿದ್ರೆ ಕನ್ಯಾಕುಮಾರಿಯವರೆಗೂ ನೈಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಹೇಳಿ ಇವತ್ತು ನಡೆದಂತ ಸಮಾವೇಶದಲ್ಲಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಅಂದ್ರೆ ಇಲ್ಲಿ ನಾನು ತಪ್ಪು ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ದೀನಿ, ಏನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಗೌಡ್ರ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ರಾಜಕಾರಣದಲ್ಲಿ ಅನ್ನೋದನ್ನ ಇವರೇ ಹೇಳಿರುವಂತದ್ದು. ಮೈಸೂರಿನಲ್ಲಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಂಗಾಯತ ಆದ ಕಾರಣ ನೈಸ್ ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸೋದಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹಿತ್. ಗೌಡ ವರ್ಸಸ್ ಲಿಂಗಾಯತ ಜಗಳ ಜೋರಾಗಿದೆ ಅನ್ಸುತ್ತೆ. ಖಂಡಿತವಾಗ್ಲೂ ಯಶೋಧ, ಏನು ಈ ಸರ್ಕಾರ ಕಂಪ್ಲೀಟ್ ಒಕ್ಕಲಿಗ ಸಮುದಾಯದ ಮೇಲೆ ನಿಂತಿದೆ. ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಸಾಕಷ್ಟು ಹಿನ್ನಡೆ ಮಾಡ್ತಾ ಇದೆ. ಯಾವ ಕೆಲಸನೂ ಕೂಡ ಮಾಡ್ಕೊಡ್ತಾ ಇಲ್ಲ. ಅಂದ್ರೆ ಸರ್ಕಾರಿ ನೌಕರರನ್ನು ಬಡ್ತಿ ವಿಚಾರ ಆಗಿರ್ಬೋದು, ನೇಮಕಾತಿ ವಿಚಾರ ಆಗ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ಒಂದು ಲಿಂಗಾಯತ ಧರ್ಮನ ತುಣಿತಾ ಇರುವಂತದ್ದು ಒಕ್ಕಲಿಗ ಸಮುದಾಯನ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ನಾನು ಅಶೋಕ್ ಗೌಡ ಆಗಿದ್ರೆ ನನಗೆ ಕನ್ಯಾಕುಮಾರಿವರೆಗೂ ಕೂಡ ಏನು ನೈಸ್ ಪ್ರಾಜೆಕ್ಟ್ ಸಿಗ್ತಾ ಇತ್ತು. ನಾನು ಲಿಂಗಾಯತ ಆದ ಕಾರಣವಾಗಿ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ನಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಒಂದು ಪ್ರಾಧಾನ್ಯತೆ ನೀಡ್ತಾ ಇದೆ. ಲಿಂಗಾಯತ ಧರ್ಮನ ಅಂದ್ರೆ ಸಮುದಾಯನ ತುಳಿತಾ ಇರುವಂತದ್ದು ಅನ್ನೋದು ಅಶೋಕ್ ಖೇಣಿ ಅವರ ಮಾತಾಗಿರುವಂತದ್ದು ಯಶೋಧ. ಯಾತಕ್ಕೋಸ್ಕರ ಈ ಟೈಮ್ ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ ರೋಹಿತ್. ಅಂದ್ರೆ ಏನೊಂದು ಲಿಂಗಾಯತ ಸಮುದಾಯದ ಒಂದು ಸರ್ಕಾರಿ ನೌಕರ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಸರ್ಕಾರಿ ನೌಕರನ ಉದ್ದೇಶಿತ ಮಾತಾಡಿದ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಏನು ಸರ್ಕಾರಿ ನೌಕರರು ಇರ್ತಾರೆ ಅವ್ರಿಗೆ ಒಂದು ಬಡ್ತಿ ವಿಚಾರ ಆಗಿರ್ಬೋದು, ಮತ್ತೆ ಅವರ ನೇಮಕಾತಿ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ಒಂದು ಜಾತಿ ರಾಜಕಾರಣ ಮಾಡ್ತಾ ಇರುವಂತದ್ದು. ಅದೇ ರೀತಿ ನಾನು ಕೂಡ ಗೌಡ ಆಗಿದ್ರೆ ಈ ರೀತಿಯ ಎಲ್ಲಾ ಸವಲತ್ತುಗಳು ನಂಗೂ ಸಿಕ್ತಿತ್ತು, ಆದ್ರೆ ನಾನು ಲಿಂಗಾಯತ ಆದ ಕಾರಣವಾಗಿ ಈ ಒಂದು ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಅವರ ಮಾತಾಗಿರುವಂತದ್ದು. ಈ ವಿಚಾರದಲ್ಲಿ ಅವರು ಈ ಮಾತನ್ನು ಅಂದ್ರೆ ಗೌಡ ವರ್ಸಸ್ ಒಕ್ಕಲಿಗ, ಈ ಗೌಡ ವರ್ಸಸ್ ಲಿಂಗಾಯತ ಸಮುದಾಯವನ್ನು ಬೆಳಕಿಗೆ ತಂದಿರುವಂತದ್ದು ಯಶೋಧ. ಓಕೆ, ಥ್ಯಾಂಕ್ ಯು ರೋಹಿತ್.